ಊಟ ಮಾಡ್ದಾನೆ ಕೂತಿದ್ದೀ ಹಾ ಬಾ ಹೋಗಿ ಬಿಸಿ ಬಿಸಿದ ಇಟ್ಟು ಉಡ್ಕೊಂಡು ಮೀನ್ ಹೆಸರು ಉಣ್ಕೊ ಅಂತಂದ್ರೆ ನೀನು ಈ ಕೂತಿದ್ದಲ್ಲ ನೀನು ಹಾ ಹೋಗು ಲಕ್ಷ್ಮಿ ಅದಕ್ಕೆ ಕೂತಿದ್ದೀಯೇ ಪಟ್ ಪಟ್ ಹುಡ್ಕೊಳ್ಳೋದ ಬಟ್ಟದ ಅನ್ನೋದು ಬಿಟ್ಬಿಟ್ಟು ಮೀನ್ ಸರ ಆದ್ರೂ ಚಂದವಾ ಹಾ ಇಟ್ಟಿಗೂ ಹೆಸರುಗುವೆ ಒಸಿ ಚೆನ್ನಾಗಿಲ್ಲ ಅಯ್ಯೋ 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 ಸುಮಾರು ದಿನ ಆಗಿತ್ತು ಬಿಡು ಆ ಮೀನಲ್ಲಿ ಎಲ್ಲಾರು ತಂದು ಮಾಡಿದ್ರೆ ಇಂಥ ರುಚಿ ಇತ್ತಿಲ್ಲ ಒಳ್ಳೆ ಮೀನು ಅಂದ್ರೆ ಒಳ್ಳೆ ಮೀನೆಯ ಹುಚ್ಚರು ಗಬ್ಬಿಲ್ಲ ಏನಿಲ್ಲ ಏನು ರುಚಿ ಚಂದಗಾನಾಗಿತ್ತು ಈ ಮಳೆಗುವೆ ಅದಕ್ಕುವೆ ಅಯ್ಯೋ ಅಯ್ಯೋ ಉಣ್ತಾ ಇದ್ರೆ ಅಮೃತ ಅಮೃತ ಹೋಗು ಹಿಂದೂ ಕಾಲಕ್ಕೆ ಕಳೆದೋಗ್ಬಿಟ್ಟಿದೆ ಹಂಗಿತ್ತು ನೀನು ಹಾರೋದ್ರು ಚಂದವಾ ನಾನಲ್ಲೆಲ್ಲ ಹುಡ್ತೇನೆ ಸೊಸೆ ಕೇಳಿದೆ ಎಲ್ಲರಮ್ಮಿ ಲಕ್ಷ್ಮಿ ಒಟ್ಕೊಂಡ್ಲ ಅಂತ ಇಲ್ಲ ಕಣಮ್ಮ ಎಪ್ಪಡತ್ತೆ ಊಟನೇ ಮಾಡಿಲ್ಲತ್ತ ಹಂಗಂತೂ ಅದಕ್ಕೆ ನಾನು ಕೇಳಂತ ಬಂದ್ರೆ ನೀನು ಇಲ್ಲೇನು ಮಾಡ್ತಾ ನಿಂತಿದೀಯೇ ಇಲ್ಲೇನು ಮಾಡ್ತಾ ನಿಂತಿದೀಯೇ ಹೋಗವ ಒಟ್ಕೊಡ್ಕೋ ಅದ್ಯಾಕೆ ಅದ್ಯಾಕೆ ಅಯ್ಯ ಹಂಗಲ್ಲ ಕಣತ್ತೆ ನೀವು ಊಟ ಮಾಡಿದ್ರೆ ಚೆನ್ನಾಗಿತ್ತಾನೆ ನಾನು ಮಾಡಿದ್ವಿ ಒಸಿ ಚೆನ್ನಾಗಿತ್ತು ಹೆಸರು ಸೂಪರ್ ಆಗಿತ್ತು ಯಾಕೆ ಉಂಡ್ರೆ ಕೂತಿದ್ದಿ ಹಂಗಲ್ಲ ಕಣತೆ ಕುಳ್ಳ ಕಷ್ಟಪಟ್ಟು ಮೀನು ಹಿಡ್ಕೊ ಬಂದದೆ ಆ ಗಂಡಿಗೆ ಇಟ್ಬಿಟ್ಟು ನಾನು ಉಣ್ಣದ ಅನ್ಬಿಟ್ಟು ಹಂಗೆ ಇವ್ನಿ ಅದು ಎತ್ತಾಗೋಯ್ತು ಫೋನ್ ಮಾಡಿದ್ರೆ ಫೋನ್ ಇಲ್ಲೇ ರಿಂಗ್ ಆಯ್ತಾ ಕೂತದೆ ಫೋನ್ ತಗೊಂಡೋಗಿಲ್ಲ ಏನೂ ಇಲ್ಲ ಅದಕ್ಕೆಯ ಬರ್ಲಿ ಅನ್ಬಿಟ್ಟು ಹಂಗೆ ಕಾಯ್ಕೊಂಡು ಕೂತಿದ್ದಕ್ಕ ಸುಮ್ಮನಿರಿ ನೀವು ಯಾಕಂಗೆ ಇದು ಮಾಡೋದು ಗಾಬರಿ ಆಗಿದ್ದೀರಿ ನೀವು ಯಾಕಂಗೆ ಗಾಬರಿ ಮಾಡ್ಕೊಂಡಿದ್ದೀರಿ ನಾನು ಕಾಯ್ಕೊಂಡು ಕೂತೀನಿ ಕತೆ ಒಯ್ದ ಬತ್ತೆ ಉಣ್ಣಕ್ಕಾಯ್ತದೆ ಅನ್ಬಿಟ್ಟು ಅಷ್ಟೇ ಯಾಕತೆ ನೀವು ಉಂಡಿರ್ತಾನೆ ಬಿಡಿ ಯಾಕಂದ್ರೆ ಲಕ್ಷ್ಮಿ ಗಿರ್ಜನ್ಗೆ ಹೆಸರು ತಗೊಂಡೋಗಿದ್ನಲ್ಲ ಅವಳೆ ಕಬಾಬ್ ಮಾಡಿದ್ಲಂತೆ ಕಬಾಬು ಆಮೇಲೆ ಹೆಸರು ಯಾರನ್ನು ಕೊಟ್ಟು ಕಳ್ಸೋಳೆ ಕಣವ ಅದಕ್ಕೆ ಅವ್ರ ಮನೇಲಿ ಮೀನು ಹಿಡ್ಕೊಂಡ್ ಬಂದಿದ್ರಂತೆ ಏನೋ ಗೊತ್ತಿಲ್ಲ ಕಣವ ಓದ್ನ ಕಾಯಿ ಹೆಸರು ಅಂದ್ಬಿಟ್ಟು ಹೋಯ್ತೆ ಅವ ನಾನು ಮೀನು ಹೆಸರು ಮಾಡೀನಿ ಕಾಯಿ ಹೆಸರು ಅಂದ್ಬಿಟ್ಟು ಅವಳೆ ತತ್ತಿದ್ಲಂತೆ ಮಾಲಕಲ್ಲಿ ಕೊಟ್ಟು ಕಳ್ಸಿ ರೆಡಿ ಮಾಡ್ಕೊಂಡು ಮಡಿಕೊಂಡಿದ್ಲು ನಾನು ಓದ್ನಲ್ಲ ನನ್ನ ಕಡೆ ಕೊಟ್ಲು ನಾನು ಏನೋ ಎತ್ತ ಕೇಳಿದೆ ಮಳೆಯಲ್ಲಿ ಹೋವ ಅದಕ್ಕೆ ಕತ್ಲೆ ಮೇಲೆ ಕಾಲು ಬರೋ ಜಾರಿ ಬಿಟ್ಬಿಟ್ಟು ಆಗುತ್ತೀಯ ಅಂದ್ಬಿಟ್ಟು ಬಂದ್ಬಿಟ್ಟೆ ಹಂಗೆ ಉಳ್ಕವ ಗೋಗರದ್ಲು ಅಯ್ಯೋ ಬಿಡವ ನಾನು ಬಿಸಿ ಬಿಸಿ ಇಟ್ಟುಂಡೀನಿ ಈ ಗುಂಡ ಕಾಯ್ಕಿಲ್ಲ ಅಂದ್ಬಿಟ್ಟು ತನ್ನ ಆ ಕಬಾಬ ನಿಮ್ಮ ಸೊಸೆಯರಿಗೆ ಕಬಾಬ್ ತಿಂತ ಕೂತಿದ್ರು ಆಗ ಅತ್ತೆ ಎಲ್ರನ್ನೇ ಅಂತ ಅಂದೆ ಕತ್ತೆ ಇಟ್ಟುಂಡಿಲ್ಲ ಅಂದ್ರಲ್ಲ ಅದಕ್ಕೆ ಕರೆಯಕ್ಕೆ ಬಂದೆ ಅದು ಎಲ್ಲಿ ಹಿಡ್ಕೊ ಬಂದಿರೋ ಏನು ಕತೆ ಯಾರು ಗೊತ್ತವ ಈಸ್ಕೊಳ್ಳಿಲ್ವಾ ಸರಿ ಬಿಡಿ ಉಳ್ಕತ್ತು ಏನು ಮಗಳು ಅಂತ ಗೋರ್ಕ ಹೋಗಿಲ್ಲ ನನ್ನ ಸ್ವಲ್ಪ ಯಾರು ತಟ್ಟದೆ ನಂಗದೆ ಅದಕ್ಕೆ ವಾಪಸ್ ತಂದಿರೋದು ಏನವ ಏನು ಇಲ್ಲ ಕತ್ಬಿಡಿ ಸರಿ ಮಗ ಅನ್ಕೊಂಡು ಇಷ್ಟೊತ್ತರ ತಲೆ ಕೆಡ್ಸ್ಕೊತಿದ್ದೆಲ್ಲ ಮಗ ಅನ್ಕೊಂಡು ಅಯ್ಯ ಅವ್ರು ಉಣ್ಣೋದು ಕಾಣ್ರ ಹೋಗು ಉಣ್ಣುವಾಗು ನಾನು ನಿನ್ನಂಗೆ ಮೈರೋನ ಮಗ ಅನ್ಕೊಂಡು ಬಂದೆ ಒಂದು ಕಾಳು ಹಾಕಿದ್ರೆ ಉಣ್ತಿತ್ತಿಲ್ಲ ನನ್ನ ಮಗ ಬರಗಂಟಿರ್ಲಿ ಅಂತ ಒಂದು ನೀರು ಕುಡಿತಿತ್ತಿರ ನನ್ನ ಮಗ ಬರಗಂಟ ಈಗ ಮದುವೆ ಅದ ಮುಂಜಿ ಅದ ಮಕ್ಳದ ಮರಿ ಅದು ಕ್ಯಾರೆ ಅಂದನ ಏನೋ ಕಂಡ್ರವ ಉಂಡಿಯವ ಅಂತಾನ ಅಷ್ಟೇ ನೀನೇನಂದನು ಹಂಗೆ ಯಾಕತ್ತೆ ನಿನ್ನ ಬೇಡ ಕಳುವೆ ಏನಾರು ಯಾರ್ದಿಯೋ ಬಂದರೆ ಉಣ್ತಾನಂತೆ ಹೋಗು ಇಟ್ಟು ಉಣ್ಕೊಂಡು ಬಿತ್ಕೊ ಹೋಗು ಕಾಯ್ಕೊಂಡು ಕೂತಿರ್ವೆ ಅದೇ ತಗೋಯ್ತು ಅದು ಚೆಂಗ್ಳು ಮುಡಿಯೋದು ಬತ್ತ ಚೆಂಗ್ಳು ಕಲ್ತ್ಕೊಂಡು ಕೂತದಲ್ಲ ಅದು ಅದೇ ಹಾಕೋದ್ನ ನನ್ನ ಮಗ ನಂಗೆ ಅನ್ಬೇಡಿ ಎಲ್ಲ ಹೋಗಿರ್ಬೇಕು ಕತೆ ಹೋಗವ ಹಂಗಲ್ಲ ಕಣತೆ ತಂದು ಕೊಟ್ಬಿಟ್ಟು ಅಚ್ಚುಕಟ್ಟಾಗಿ ನೀನೇ ಮಾಡವ ಸಾರ ಅಂತ ಅಂದ ಆಮೇಲೆ ಕೈಲಿ ಮಾಡಿಸ್ಬೇಡ ನೀನೇ ಮಾಡು ನೀನೇ ಮಟ್ಟು ಅಂತ ಅಂದವನು ಹೊಂಟೋದ್ನಲ್ಲ ಎತ್ತಾಗ ಹೋದ ಅದು ಎತ್ತಾಗ ಹೋದ್ನೋದು ಏನು ಕತೆಯೋ ಅದಕ್ಕೆ ಹಂಗೆ ಕಾಯ್ಕೊಂಡು ಕೂತೀನಿ ನನ್ನ ಗಂಡಿಗೆ ಇಕ್ಕೊಟ್ಬಿಟ್ಟು ನಾನು ಊಟ ಮಾಡೋದ ಅಂದ್ಬಿಟ್ಟು ಬರ್ನಿಲ್ವಲ್ಲ ಬಂದಲ್ಲ ಎಲ್ಗೋಗಿದ್ದಿಲ್ಲ ಊಟ ಮಾಡೋದು ತಾಳು ಅಂತ ನಾನು ಕಾಯ್ಕೊಂಡು ಕೂತೀನಿ ಹಿಂಗಪ್ಪ ಮಾಡೋದು ನೀನು ಮೀನ ಅಷ್ಟು ದಿನ ಮೀನು ತಂದು ಕೊಟ್ಬಿಟ್ಟು ತೆಂಗಿನಕಾಯಿ ಕೊಟ್ಬಿಟ್ಟು ಅವ ನೀನೇ ಮಾಡವ ಊಟ ಮಾಡ್ತೀನಿ ಅಂದ್ಬಿಟ್ಟು ಅವನು ನೀನು ಇನ್ನು ಬಂದಿಲ್ವಲ್ಲ ನಿಮ್ಮವ್ವ ಇಟ್ಟು ಉಂಡ್ರೆ ಕೂತಾಳಕರಪ್ಪ ಎಲ್ಗೋಗಿದ್ದಿಲ್ಲ ಅದಕ್ಕವ ನಾನಿಲ್ಲ ಆರೋಗ್ಬಿಟ್ಟಿದ್ನ ಇಲ್ಲೇ ಇದ್ನಲ್ಲವ ಎಲ್ಲಿಲ್ಲ ಅದೇ ಅತ್ತೆ ಮನೆಗೆ ಹೋಗಿದ್ದೆ ಯಾವ ಅತ್ತೆ ಮನೆಗೆ ಹೋಗಿದ್ದೆ ನೀವು ಅತ್ತೆ ಮನೆಗೆ ಹೋಗಿದ್ದೆ ಮಾಲೂರ್ ಮನೆಗೆ ಹೋಗಿದ್ದೆ ಕಣವ ಏನ್ ಮಾಡಕ್ ಹೋಗಿದ್ದೆ ಏನ್ ಮಾಡಕ್ ಹೋಗಿದ್ದೆ ಅತ್ತೆ ಮೀನು ಹೆಸರು ಮಾಡ್ಕೊಂಡು ಏನು ಮಾಡಿದ್ರು ಬಿಟ್ಟಿಲ್ಲ ಕಣವ ಅದಕ್ಕೆ ಇಸ್ಕೊಂಡು ಕೊಟ್ಬಿಟ್ಟು ಸರಿ ತವ್ರೆ ನೀನುವೆ ಹಂಗಾರೆ ಊಟ ಮಾಡ್ಕೊ ಬಂದಿಯ ನೀನು ಕಣವ ಅದಕ್ಕವ ಅಲ್ಲ ನಮ್ಮನ್ ಮಾಡಿತಿದ್ಲ ಮಾತಾಡಿ ಕುಡ್ರಾಯ್ತು ಅಯ್ಯೋ 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 ಮನಾಳ ಥೂ ಏನು ಬುದ್ಧಿ ಇದ್ದಲ್ಲ ನಿನ್ಗೆ ಬುದ್ಧಿ ನಾನ್ ನೋಡಿ ಇವ್ನ ಕಾಯ್ಕೊಂಡು ಕೂತೀವ್ನಿ ಇವ್ನು ನೋಡಿ ಹಂಗೆ ಉಣ್ಕೊ ಬಂದಿದ್ದಾನ ಏನಾಯ್ತವ ನನ್ನ ಮಗ್ಳ ಮನೆ ಉಂಡ್ಬಿಟ್ರೆ ಅತ್ತೆ ಮನೆ ಉಂಡ್ರಿ ಏನಾಯ್ತು ನಾಳೆ ಕುಂತೀನಿ ಹೋಗಿ ಉಣ್ಣು ನಾನು ಹೇಳಿಲ್ವಾ ಮೀನ ಹೆಸರು ನೀನು ಹೋಗಿ ಅಂತ ಸುಮ್ಮನೆ ನಿಂತ್ಕೊಳ್ಳಿ ನೀವು ನಾನು ಮಾತಾಡ್ತಾ ಇಲ್ವಾ ಇಲ್ಲಿ ಅದ್ಯಾಕೆ ಹಂಗಾಗ್ತಾ ಇದ್ದೀರಿ ನೀವು ನಾನು ಕೇಳ್ತೀನಿ ಅವನ್ನ ನಂಗೆ ಎಷ್ಟು ಸತಿ ಹೇಳಿರೋದು ಮಾತಾಡುವಾಗ ಮಧ್ಯಾಹ್ನ ಬಾಯಕ್ ನೀವು ಅಂದ್ಬಿಟ್ಟು ಎಷ್ಟು ಸತಿ ಹೇಳಿರೋದು ಸುಮ್ಮನೆ ನಿಂತ್ಕೊತ ನೀನು ಏನಾಯ್ತು ಹಿಂಗೆ ಆಡ್ತಾ ಇದೀಯೇ ಅದಕ್ಕವ ಈ ಸಣ್ಣ ಪುಟ್ಟ ವಿಚಾರಕ್ಕೆ ಹಿಂಗಾಡಿ ಈಗ ನಡೆಯೋ ನಾನು ತಿಂತೀನಿ ಯಾಕಲ್ಲ ನಮ್ಮನೆ ಮಾಡ್ಬಿಟ್ಟು ಮೀನ ಹೆಸರ ನೀನೆಕ್ಲ ಅಲ್ಲ ಉಣ್ಣಕ್ ಹೋಗಿದೆ ಅಲ್ಲೆಕ್ಲ ಉಣ್ಣಕ್ ಹೋಗಿದೆ ಹಂಗಲ್ಲ ಕಣವ ಮೀನು ತಗೊಂಡೋಗಿ ಕೊಟ್ಟಿದ್ನಲ್ಲ ಅದಕ್ಕೆ ಉಣ್ಕೊಂಡೇ ಹೋಗ್ಬೇಕು ಅಂದ್ಬಿಟ್ಟು ಹಂಗೆ ಅತ್ತೆ ಆಟ ಮಾಡ್ತು ಕಣವ ಏನ ಮೀನ್ ತಗೊಂಡೋಗಿ ಕೊಟ್ಟಿದೆ ಯಾರು ನಾನೇ ಕಣವ ಸರಿ ನಾವೇ ನೀನುವೆ ಮೀನು ಇಲ್ಲಿಂದ ತಗೊಂಡೋಗಿ ಕೊಟ್ಟಿದ್ದಿಲ್ಲ ಯಾರನ್ನ ಕೆಲ್ಸ ಕೊಡ್ಬಿಟ್ಟು ತಗೊಂಡೋಗಿದ್ದಿಲ್ಲ ನೀನು ಯಾರನ್ನ ಕೆಲ್ಸ ತಗೊಂಡೋಗಿದ್ದಿ ಅಂತ ಕೇಳ್ತಾರ ನಿನ್ನ
ಹಂಗಲ್ಲ ಕಣವ ನಮ್ಮ ಮನೆಗೆ ಉಂಬಿಟ್ಟು ತಗೊಂಡೋಗಿದ್ದೆ. ಓ ಅವನ್ನ ಕೇಳ್ದಂಗೆ ತಗೊಂಡು ಮಾಡು ಬಾಡು ಮೀನು ತಗೊಂಡೋಂಗ ನೀನು ಎಷ್ಟು ದಿವಸ ತಗೊಂಡೋಗಿ ಕೊಟ್ಟಿದ್ದ ನೀನು ಎಷ್ಟು ದಿವಸ ತಗೊಂಡೋಗಿ ಕೊಟ್ಟಿದ್ದೆ ನೀನು? ಓ ಹೆಚ್ಚಾಗಿದ್ವಲ್ಲ ಅದಕ್ಕೆ ತಗೊಂಡೋಗಿದ್ದಾಗ ಸುಮ್ಕಿರು. ಇದಕ್ಕಲ್ಲ ನಿಮ್ಮಮ್ಮ ಮೀನ ಹೆಸರ ತಗೊಂಡೋಗಿ ಕೊಡಗಂಟ ನಿಮ್ಮ ಅತ್ತೆ ಬ್ಯಾಡ ಅಂದ್ಬಿಟ್ಟು ಕೊಟ್ಟು ಕಳಿಸ್ತಾಗಲೇ ನನಗೆ ಡೌಟ್ ಬಂತು. ಏನೋ ಒಂದು ಕಿತಾಪತಿ ಅದೇ ಇಲ್ಲಿ ಅಂತ ಹಂಗು ಕೇಳಿದೆ ಮೀನು ಎಲ್ಲಿದ್ವಂತೆ ಅಂದಿದ್ದಕ್ಕೆ ನಿಮ್ಮ ಅಮ್ಮ ಗೊತ್ತಿಲ್ಲ ಅಂದಿದ್ದು ಗೊತ್ತಾ? ಓ ಒಳಗೆ ಎಲ್ಲ ಸೇರ್ಕೊಂಡು ಮನೆ ಜನ ನಾಟಕ ಆಡ್ತಾ ಇದ್ದೀರಾ, ನನಗೆ ಮೋಸ ಮಾಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡು ನನಗೆ ಮೋಸ ಮಾಡ್ತಾ ಇದ್ದೀರಾ? ಅಯ್ಯೋ ನಿನ್ನ ಬಾಯಿ ಹಿಟ್ಟಾಕ ನನ್ನ ಹಾಟ ಕಳ್ನೆ ಕಳ್ಮುರ್ಗ ನೀನು ಎಲ್ಲ ನೀನು ಬುದ್ಧಿ ಕಲ್ತಿರೋದು ನೀನು. ಅತ್ತೆ ಮನೆಗೆ ತಗೊಂಡೋಗ್ಬಿಟ್ಟು ಉಣಿಸ್ಕೊಂಡು ತಿನ್ಕೊಂಡು ಈಗ ಬಂದಿದೀಯ ನೀನು. ನಾನಿಲ್ಲಿ ನಾಯಿ ಕಾಯ್ಕೊಂಡು ಕೂತೀವಿ. ಓ ನೀನು ನನ್ನ ತನ್ನ ಗರೆಸ್ತಾ ಹೇಳ್ಬಿಟ್ಟೋಗಿಲ್ಲ ನೀನು. ಒಳ ಮಿಳಿ ನಾಟಕ ಆಡ್ಕೊಂಡು ಕೂತಿದ್ದಿಲ್ಲ ನೀನು. ನಿಮ್ಮ ಅತ್ತನದು ಹೆಂಗ್ಲ ಇಸ್ಕೊಂಡು ಏನೋ ಅವನು ಮಗನ್ನು ಬೇರೆ ಮಾಡಕ್ ನೋಡ್ತಾ ಇದ್ದಾಳ ಈಗಲೇ ಮದುವೆಗಿಂತ ಮುಂಚೆಗೆ ಯಾಕಂಗಂದಿಯೇ? ಅಂದ್ರೆ ಅತ್ತನೊಳಿ ಚೆನ್ನಾಗಿರ್ಬೇಡ್ದ ಒಟ್ಟಕ್ಕೆ ನಿನ್ಗೆ ಸಹಿಸ್ಕೊಳಕಾಯ್ತಿಲ್ವಾ? ಏನ್ ಚಿನ್ನ ಉಳ್ಕೊಬಿಟ್ಲ ನನ್ನ ಮಗ, ನಿನ್ನ ಮಗ ಚಿನ್ನ ತಗೊಂಡು ಕೊಟ್ಬಿಟ್ನಾ? ತಲೆ ಕೆಟ್ಟದಂಗ ಅದಕ್ಕವ ನಡಿಯವ ಈಗ ಊಟ ಮಾಡ್ತೀನಿ. ಬೇಕಾಗಿಲ್ಲ ನೀನು ಊಟ ಮಾಡೋದು ಬೇಡ, ನನ್ನ ಮಟ್ಟದು ಬೇಡ. ನನಗೆ ಮಕ್ಕಳಂಗೆ ನೀರು ಬುದ್ಧಿ ಕಲಿಬೇಕಾರೆ ಅವ್ರ ಕಾಲಡಿ ಕಣ್ಣು ನುಗ್ಗಬೇಕು, ಅವ್ರ ಪಾದ ತೊಳೆದು ಆ ನೀರು ಕುಡಿದ್ರು ನೀನು ಬುದ್ಧಿ ಕಲಿಯಕ್ಕಿಲ್ಲ. ನೀನು ಏನು ತಿಳ್ಕೊಂಡಿದ್ದಿಲ್ಲ ನೀನು. ನಾನು ನಿನ್ನ ನಂಬಿ ನನಗೆ ಕೊಡ್ತಾ ಇದೀಕಲ್ಲ ಚಿಪ್ಪ, ನೀನು ಚಿಪ್ ಕೊಡ್ತಾ ಇದ್ದೀನಿ ಚಿಪ್ಪ. ಬೇಕಾಗಿಲ್ಲ ನಿನ್ನ ಕಥೆನೂ ಬೇಡ, ನಿನ್ನ ವ್ಯವಸ್ಥೆನೂ ನನಗೆ ಬೇಡ. ಏನಾರೇ ಮಾಡ್ಕೋ, ಏನಾರೇ ಮಟ್ಕೋ, ನಿಮ್ಮ ಅತ್ತೆ ಏನಾರೇ ಹೊತ್ಕೊಂಡೋಗಿ ಕೊಡು, ಏನಾರೇ ಬಿಡು. ನಾನು ಮಾತ್ರ ಮಾತಾಡಲ್ಲ, ನನ್ನ ಬಾಯಿ ಸರಿ ಇಲ್ಲಲ್ವಾ? ಇನ್ನೆಲ್ಲ ಮಾತಾಡಿದ್ರೆ ನನ್ನ ಹುಚ್ಚಿ ಅನ್ಸಿದ್ರಿ ಅಲ್ವಾ ನೀವು? ಹುಚ್ಚಿ ಅಂತ ಬೇಕಾಗಿಲ್ಲಕ್ಕಲ್ಲ. ನಾನು ತಲೆ ಕೆಟ್ಟೋಗಿ ಅನ್ಸ್ಕೊಳ್ಳೋದು ಬೇಡ, ಹುಚ್ಚಿ ಇಟ್ಕೊಳ್ಳೋದು ಅನ್ಸ್ಕೊಳ್ಳೋದು ಬೇಡ, ಕುಣಿತಳೆ ಅನ್ಸ್ಕೊಳ್ಳೋದು ಬೇಡ, ಅವ್ರ ಅಬ್ಬಜ್ಜಿ ಅನ್ಸ್ಕೊಳ್ಳೋದು ಬೇಡ. ನನ್ನ ನಿನ್ನ ತಂಟೆ ತಗ್ರಳೆ ಬೇಡ ಕಣಪ್ಪ. ನೀವು ಯಾರು ನೀವು ಮಾಡ್ಕೊಳ್ಳಿ, ಬೇಕಾಗಿಲ್ಲ ಕತೆ. ಇವತ್ತು ನೀನು ಮೀನು ತಗೊಂಡೋಗಿ ಕೊಟ್ಟನು, ನಾಳೆಗೆ ಇನ್ನೊಂದು ಕೊಡ್ತಿದ್ದಿ. ಆಗ ನನ್ನೇನು ಲೆಕ್ಕ ತಗೊಂಡಿಯಾ? ನಾನು ನಿನ್ನ ಕಸಕ್ಕೆ ಸಮಾನ ತಾನೆ. ನಿಮ್ಮ ಮೌನ ನಾನು ಯಾಕಲ್ಲ ನಾನು ಹೇಳ್ದೆ ಹತ್ರದಲ್ಲೇ ಸಂಬಂಧ ಬೆಳೆಸೋದು ಬೇಡ, ಅವ್ರ ಜೊತೆ ಆಡಿ ಸಾಕಾಗಿವಿ ನಾವು ಅಂದರೆ ನಿಮ್ಮಪ್ಪ ಕೇಳಲ್ಲ. ಇವತ್ತು ನನ್ನ ಮಗ ನನ್ನ ಕಾಣ್ದಂಗೆ ಮೀನು ತಗೊಂಡೋಗಿ ಕೊಟ್ಟು ಅತ್ತೆ ಕೈಲಿ ಮೀನು ಹೆಸರು ಮಾಡಿಸ್ಕೊಂಡು ಉಣ್ಕೊಂಡು ಆರಾಮಾಗಿ ಒಳಾಡಿ ಹೊರಿಕೊಂಡು ಈಗ ಬಂದವನೆ. ನಾನು ಇವನಿಗಾಗಿ ನಾಯಿನ ಕಾಯ್ಕೊಂಡು ಕೂತೀವಿ. ಬೇಡ ಕರ್ರಪ್ಪ, ನೀವೇ ಚೆನ್ನಾಗಿರಪ್ಪ, ನೀವೇ ಚೆನ್ನಾಗಿರಿ. ನಿಮ್ಮವ್ವ ಸಹೋದ್ಲು ಅನ್ಕೊಬಿಡು. ಬಿಡ್ತಾನವ ಜನಗಳು ನೆಗ್ಗಿಗಳು ಬರ್ಕಣವ. ಬರೀ ಮೀನು ಹೆಸ್ರಿಗೆ ಹಿಂಗೆ ಮಾಡ್ತಿದ್ದಲ್ಲವ ನೀನು. ಅವ ನಿಜ ಹೇಳಿದ್ರೆ ನಮ್ಮ ಅವ್ವ ಅಂತ ಸುಳ್ಳು ಹೇಳ್ಬೇಕಂತ ನಿಜ ಹೇಳಿದ್ರೆ ಹಿಂಗೆ ಅಂತಿದ್ದಿಲ್ಲವ ನೀನು. ನೀ ಸುಳ್ಳು ಹೇಳಿದ್ರೆ ನಮ್ಮ ಗತಿ ಅದನ್ನ ಕಲ್ತ್ಕೋ ಹೇಳದ. ಅತ್ತೆ ಮನೆಗೆ ಹತ್ತಿರದಲ್ಲ ಅದೇ ಅತ್ತೆಗೆ ಏನಾರು ತಂದು ಕೊಡಬೇಕು, ಎರ್ತಿಗೆ ಏನಾರು ತಂದು ಕೊಡಬೇಕು. ಕಲ್ತ್ಕೋಬೇಕಲ್ಲ. ನನ್ನ ಹಾಟ ಕಾಯಿಲೆ ಮಾನಗಟ್ಟ ನನ್ನ ಹಾಟ ಕಾಯಿಲೆ. ನೋಡ್ಲಾ ಇದೇ ಕೊನೆ ಸತಿ ಹೇಳೋದು. ನನಗೆ ಗೊತ್ತಿಲ್ಲದರೆ ಒಂದು ಹುಲ್ಲು ಕಡ್ಡಿ ಅಲ್ಲಿ ತಗೊಂಡೋಗಿ ಕೊಟ್ಟಿನಿ ಅಂತ ಗೊತ್ತಾಗ್ಬಿಟ್ರೆ ನಿಮ್ಮವ್ವ ಪ್ರಪಂಚದಲ್ಲಿ ಬದುಕಿರಾಕಿಲ್ಲ. ಉಂಕಲ್ಲ ಮುಚ್ಚಣಿ ಬಾಯ ಆ ನೀನ್ ಹೆಸರಿಗೆ ಜೀವ ಬಿಡುವೆ. ಹೋಗ ಸುಮ್ಮನೆ ಇನ್ನೊಂದ್ಸತ ಮಾಡಕ್ಕೆ ಬಿಡವ. ನಾನು ಹೇಳ್ದಂಗಿದ್ರೆ ಈ ಮನೆ ಒಳಗಿರು, ಇಲ್ಲ ಕಡ್ದೋಲ ಬೇಜಾರು ಮಾಡ್ಕೊಬೇಡ ಸುಮ್ಕಿರವ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಹಂಗೆ ಯೂಟ್ಯೂಬ್ಗೂ ಸಪೋರ್ಟ್ ಮಾಡಿ.